ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕುಕಿಂಗ್ ಚಾನಲ್. ನಾನಿವತ್ತು ಮತ್ತೊಂದು ವಿಶೇಷವಾದ ರೆಸಿಪಿ ತೊಗೊಂಡು ಬಂದೀನಿ. ಅದು ಮತ್ತು ಫ್ರಾನ್ಸ್ ತೊಗೊಂಡು ಬಂದೀನಿ. ಇವತ್ತು ನಾನು ರಾತ್ರಿ ಊಟಕ್ಕೆ ಅಡುಗೆ ರೆಡಿ ಮಾಡಬೇಕು. ಫ್ರಾನ್ಸ್ದು ಒಂದು ಸೂಪರ್ ಆಗಿರುವಂತಹ ರವಾ ಫ್ರೈ ಮಾಡಿ ನಿಮಗೆ ತೋರಿಸ್ಬೇಕಂತ ಬಂದೀನಿ. ತಡ ಮಾಡೋದು ಬೇಡ, ಆಲ್ರೆಡಿ ಟೈಮ್ ಆಗೈತಿ, ಊಟಕ್ಕೆ ಅರ್ಜೆಂಟ್ ಆಗೈತಿ. ಫ್ರಾನ್ಸ್ದು ರವಾ ಫ್ರೈಗೆ ಏನೆಲ್ಲ ಮಸಾಲೆ ಹಾಕೋತೀನಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ ಫ್ರೆಂಡ್ಸ್, ಕಡಿಮೆ ಮಸಾಲೆ ಯೂಸ್ ಮಾಡಿ ಒಂದು ಸೂಪರ್ ಆಗಿರುವಂಥ ಫ್ರಾನ್ಸ್ದು ರವಾ ಫ್ರೈ ತೋರಿಸ್ತೀನಿ. ನಾನು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ ಇದು ಅದಕ್ಕಂತಂದ್ರೆ ರವಾದು ಕೋಟಿಂಗ್ ಚೆನ್ನಾಗಿ ಕೂರ್ಲಿ ಅನ್ನೋ ಕಾರಣಕ್ಕೆ ಕಾರ್ನ್ಫ್ಲೋರ್ ಹಾಕೋರಿ. ಆಮೇಲೆ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ, ಒಂದು 2 ಟೀ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೋಡ್ಕೊರಿ. 1 ಟೀ ಸ್ಪೂನ್ ಅಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಿಂಬೆಹಣ್ಣಂತೂ ಯಾವುದೇ ಮೀನು ಐಟಮ್ಗೂ ಕಂಪಲ್ಸರಿ. ಸೊ ನಾನು ಇದೇ ಪ್ಲೇಟ್ ಒಳಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಿಸ್ಕೊತೀನಿ. ಎಲ್ಲ ಮಸಾಲೆ ಕರೆಕ್ಟಾಗಿ ನೀಟಾಗಿ ಹೊಂದ್ಕೊಳ್ಳೋಂಗೆ ಕಲಿಸ್ಕೊರಿ. ನೋಡ್ರಿ ಫ್ರೆಂಡ್ಸ್, ಪೇಸ್ಟ್ ಈ ರೀತಿ ಇಷ್ಟು ಹದ ಆದ್ರೆ ಸಾಕಿದೆ. ಇದಕ್ಕೆ ನಾವೀಗ ಫ್ರಾನ್ಸ್ ಹಾಕೊಂಡ್ಬಿಡೋಣ. ಸ್ವಲ್ಪ ಜಸ್ಟ್ ಕೋಟಿಂಗ್ ಅಷ್ಟೇ, ದಿಪ್ಪ ಕೋಟಿಂಗ್ ಆಗೋದು ಬೇಡ ಇದ್ರದ್ದು, ಯಾಕಂದ್ರೆ ನಾವು ರವಾದ ಜಾಸ್ತಿ ಕೋಟಿಂಗ್ ಮಾಡ್ತೀವಿ. ಚಂದಾಗಿ ಇದಕ್ಕೆ ಮಸಾಜ್ ಮಾಡ್ಕೋಬೇಕು, ಮೀನಿಗೆಲ್ಲ ಕರೆಕ್ಟಾಗಿ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯಂಗ. ನೋಡ್ರಿ ಫ್ರೆಂಡ್ಸ್, ಇದಕ್ಕೆ ಭಾಳ ನಾವು ಡಿಪ್ ಮಾಡೋಂಗೆ ಏನು ಬೇಡ, ಸುಮ್ಮನೆ ಮಸಾಲೆ ಅಂಟೈತಿ ಅನ್ನೋಂಗೆ ಅಷ್ಟೇ ಮಾಡ್ಕೋರಿ. ಯಾಕಂದ್ರೆ ನಾನು ನೀಟಾಗಿ ರವೆ ಹಚ್ಕೋತೀನಿ ಇದಕ್ಕೆ. ಇದು ಒಂದು 10-15 ನಿಮಿಷರೇ ಉಪ್ಪು ಖಾರ ಹುಳಿ ಹಿಡಿಲಿದೆ ಅಂದ್ರೆ ಚಂದ ಆಗ್ತೈತಿ. ಇದನ್ನ 15 ನಿಮಿಷ ನಾನು ಸೈಡಿಗೆ ಎತ್ತಿಟ್ಟ. ಈಗ ಮೇನ್ ನಮಗೆ ರವಾ ಫ್ರೈಗೆ ಬೇಕಾಗಿರೋದು ರವಾ. ನಾನು ಸಣ್ಣ ರವಾ ತೊಗೊಂಡಿನಿ, ಇದಕ್ಕೆ ಚಿರೋಟಿ ರವಾ ಅಂತೂ ಅಂತಾರೆ. ಈ ಸಣ್ಣ ರವಾಕ್ಕೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡು ಇಟ್ಕೋರಿ. ಹಂಗೆ ಒಲಿ ಹತ್ರ ಇದು ಹೋಗಿ ತವಾ ಬಿಸಿ ಮಾಡ್ಕೊಂಡ್ಬಿಡೋಣಂತ. ನೋಡ್ರಿ, ನಾನು ಇದನ್ನು ಫ್ರಿಜ್ ಒಳಗೆ ಇಟ್ಟಿಲ್ಲ, ಇದನ್ನ ಹೊರಗೆ ಇಟ್ಟಿದ್ದೆ. ಈಗ ಆಲ್ರೆಡಿ 10-15 ನಿಮಿಷ ಆಯಿತು. ನಾ ಹೇಳಿದ್ಮೇಲೆ ಆವಾಗಲೇ ರವಾಕ್ಕೆ ಒಂದು ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಸಪ್ ಆಗ್ತೈತಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಉಪ್ಪು ಮಿಕ್ಸ್ ಮಾಡ್ಕೊರಿ. ಯಾಕಂದ್ರೆ ಆಲ್ರೆಡಿ ನೀವು ಫ್ರಾನ್ಸ್ಗೂ ಹಾಕಿರಿ ಉಪ್ಪು. ರವಾಕ್ಕೆ ಅಷ್ಟೇ ಮ್ಯಾಚ್ ಆಗೋ ಥರ ಹಾಕ್ಕೊಂಡು ಚೆಂದಾಗಿ ಕಲಿಸ್ಕೊರಿ. ನಾ ಈಗ ಗ್ಯಾಸ್ ಹಚ್ಕೊಂಡು ತವಾ ಬಿಸಿ ಮಾಡ್ಕೊಂಡಿನಿ. ನೋಡ್ರಿ ಫ್ರೆಂಡ್ಸ್, ತವಾ ಬಿಸಿಯಾಗೈತಿ. ನಾನು ಇದಕ್ಕೆ ಒಂದು 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳಕತ್ತೀನಿ. ಗ್ಯಾಸ್ನ ಜೋರಾಗಿಡ್ರಿ. ಮೀನು ಹಾಕೊಂಡ್ಮೇಲೆ ಅಷ್ಟೇ ನೀವು ಗ್ಯಾಸ್ನ ಸಿಮ್ ಒಳಗೆ ಇಟ್ಕೋಬೇಕು. ನೋಡ್ರಿ ಫ್ರೆಂಡ್ಸ್, ಈ ರವಾಕ್ಕೆ ಈ ಮೀನನ್ನು, ಮಸಾಲೆ ಹಚ್ಚಿರೋ ಮೀನನ್ನು ಈ ರೀತಿಯಾಗಿ ನೀಟಾಗಿ ಕೋಟ್ ಮಾಡಿರಿ. ನಾ ಅದಕ್ಕೆ ಸಣ್ಣದು ಬಟ್ಲ ತೊಗೊಂಡು ಇದ್ರಾಗ ರವೆ ಹಾಕೊಂಡು ಹಾಕೊಳಕತ್ತೀನಿ, ಅಂದ್ರೆ ನೀಟಾಗಿ ಆಗ್ತೈತಿ, ಜಾಸ್ತಿ ರವೆ ಅಟ್ಯಾಚ್ ಆಕೈತಿ. ಈ ರೀತಿ ಮಾಡಿಕೊಂಡು ನೀವು ಎಣ್ಣೆ ಬಿಸಿ ಆದಮೇಲೆ ಎಣ್ಣೆ ಒಳಗೆ ಒಂದೊಂದ ಬಿಡಬೇಕು. ನಾವು ಕಾರ್ನ್ಫ್ಲೋರ್ ಹಚ್ಚಿದ್ರಿಂದ ನೋಡ್ರಿ ಎಷ್ಟು ನೀಟಾಗಿ ರವೆ ಎಲ್ಲ ಅಂಟ್ಕೊಳಕತ್ತೈತಿ. ಆ್ಯಕ್ಚುಲಿ ರವೆ ಅಂಟ್ಕೊಳ್ಳಿ ಅನ್ನೋ ಕಾರಣಕ್ಕೇ ನಾವು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದು, ಬೇರೇನಲ್ಲ. ನೋಡ್ರಿ ಎಷ್ಟು ನೀಟಾಗಿ ರವೆ ಅಂಟ್ಕೋತೈತಿ. ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ರವೆ ಹಚ್ಕೊಂಡು ಇಟ್ಟಿನಿ, ಎಣ್ಣೆನೂ ಕಾದೈತಿ. ನಾವು ಒಂದೊಂದು ಈಗ ಹಂಚಿಗೆ ಹಾಕೋತೀನಿ. ಹಾಕಿದ್ಮೇಲೆ ಒಂದು 30-35 ಸೆಕೆಂಡ್ 40 ಸೆಕೆಂಡ್ ತನಕನೂ ಯಾವುದೇ ಕಾರಣಕ್ಕೂ ತಿರುವು ಹಾಕೊಳಕ್ಕೆ ಹೋಗಬೇಡ್ರಿ. ನೋಡಿ, ಈ ರೀತಿ ಎಣ್ಣೆನ ಮೇಲೆ ಸ್ಪ್ರೆಡ್ ಮಾಡ್ಕೊರಿ. ಅಂದ್ರೆ ತಿರುವು ಹಾಕಿದಾಗ ಅದು ಕೋಟಿಂಗ್ ಬಿಡಂಗಿಲ್ಲ. ನೋಡ್ರಿ ಫ್ರೆಂಡ್ಸ್, ನಾನು ಆಲ್ರೆಡಿ ತಿರುವು ಹಾಕೊಂಡಿನಿ, ಒಂಚೂರು ಎಲ್ಲೂ ಕೋಟಿಂಗ್ ಬಿಟ್ಟಿಲ್ಲ. ನೋಡ್ರಿ ಫ್ರೆಂಡ್ಸ್, ರುಚಿಯಾದ ಸೂಪರ್ ಆಗಿರುವಂಥ ಫ್ರಾನ್ಸ್ದು ರವಾ ಫ್ರೈ ರೆಡಿ ಆಗೈತಿ. ನೋಡ್ರಿ ನೀವು ಎಷ್ಟು ಚಂದ ಕೋಟಿಂಗ್ ಕುಂತೈತಿ, ಒಂದು ಸ್ವಲ್ಪನೂ ಕೋಟಿಂಗ್ ಬಿಟ್ಟಿಲ್ಲ. ಟೇಸ್ಟ್ ಕೂಡ ಹಾಗೆ ಬಂದೈತಿ, ಕ್ರಿಸ್ಪಿಯಾಗಿ ಬಂದೈತಿ. ಹಂಗಂದ್ರೆ ಇನ್ಯಾಕೆ ತಡ, ಇದನ್ನು ಟೇಸ್ಟ್ ಮಾಡಿ ತೋರಿಸ್ತೀನಿ ಬರ್ರಿ. ನೋಡಿದ್ರಲ್ಲ ಫ್ರೆಂಡ್ಸ್, ರುಚಿಯಾಗಿರ್ತಕ್ಕಂಥ
ಪ್ರಾನ್ಸ್ದು ರವಾ ಫ್ರೈ ರೆಡಿ ಆಗೈತಿ. ನಾನು ಅದನ್ನು ಟೇಸ್ಟ್ ಮಾಡಿ ನೋಡ್ತೇನೆ ಉಪ್ಪು ಖಾರ ಹುಳಿ ಎಲ್ಲ ಹೆಂಗಾಗೈತಿ ಅಂತೇಳಿ. ಸೂಪರ್ 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 ಆಗಿ ಬಂದೈತೆ. ಇದನ್ನ ಸತಿ ನೀವು ಖಂಡಿತ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿರಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಪ್ಪಲಾರ್ದಂಗ ಮೊದಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಾಗಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋ ಮೂಲಕ ನಾನು ಮಾಡೋ ವಿಡಿಯೋನ ನೀವೇ ಫಸ್ಟ್ ಪಡೀರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡೋದು ಶೇರ್ ಮಾಡೋದು ಮರಿಬೇಡ್ರಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.